ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ಸ್ವಾಗತ. ವಿಡಿಯೋವನ್ನು ಪೂರ್ತಿ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ಕರ್ಕಾಟಕ ಹಾಗೂ ಮಿಥುನ ರಾಶಿಯವರ ಗುರುಗೋಚಾರ ಫಲ ಹಾಗೂ ಇತರ ವಿಚಾರಗಳನ್ನು ಹಾಗೂ ಭವಿಷ್ಯವನ್ನು, ಮೇ ತಿಂಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಮಿಥುನ ರಾಶಿಯವರಿಗೆ ರಾಶಿಯಿಂದ 12ನೇ ರಾಶಿಗೆ ಗುರು ಬಂದಿದ್ದಾನೆ. ಹಾಗಾಗ್ಬಿಟ್ಟು ಸ್ವಲ್ಪ ಶುಭ ಫಲಗಳು ಕಡಿಮೆ ಇರ್ತವೆ. ಸದಾ ಕಾಲ ನಿಮಗೆ ಅನಾರೋಗ್ಯ ಹೆಚ್ಚಾಗುತ್ತೆ, ಆಲಸ್ಯ ಜಾಸ್ತಿ ಆಗುತ್ತೆ, ಕೆಲಸ ಮಾಡಲಿಕ್ಕೆ ಮನಸ್ಸೇ ಇರೋದಿಲ್ಲ. ನಿಮಗೆ ಆರೋಗ್ಯದ ಕಡೆ ಮಾತ್ರ ತುಂಬ ಅಂದರೆ ತುಂಬಾ ಎಚ್ಚರ ಇರಬೇಕು. ನಿಮ್ಗೆ ಆರ್ಥಿಕ ಸ್ಥಿತಿ ಸ್ವಲ್ಪ ಹದಗೆಟ್ಟು ಹೋಗುತ್ತೆ, ಅದ್ರ ಬಗ್ಗೆ ತುಂಬ ಎಚ್ಚರಿಕೆ ಇರಬೇಕು. ಕೈಯಲ್ಲಿದ್ದ ಹಣವನ್ನು ಅತ್ಯಂತ ಎಚ್ಚರಿಕೆಯಿಂದ ನೀವು ಖರ್ಚು ಮಾಡಬೇಕು. ಉದ್ಯೋಗ ವ್ಯವಹಾರಗಳಲ್ಲಂತೂ ಸಾಕಷ್ಟು ಎಡರುತೊಡರುಗಳು ಬಂದೇ ಬರುತ್ತೆ. ವ್ಯವಹಾರಗಳು ಕುಂಠಿತನೂ ಸಹ ಆಗುತ್ತೆ. ಮತ್ತು ಈ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಚ್ಚು ಪ್ರಗತಿ ಸಿಗೋದು ಕಷ್ಟ ಆಗುತ್ತೆ. ಶುಕ್ರನ ಮನೆಗೆ ಗುರುವಿನ ಪ್ರವೇಶ ಆಗಿರೋದ್ರಿಂದ ಅಲ್ಲಿ ನಿಮಗೆ ಶುಭ ಫಲ ಕಂಡ ಹಾಗಾಗುತ್ತೆ, ಬಂದ ಹಾಗಾಗುತ್ತೆ. ಆದರೆ ಯಾವುದು ಸಿಕ್ಕೋದೇ ಇಲ್ಲ. ಅಕಸ್ಮಾತ್ ಸಿಕ್ಕಿದ್ರೂ ಸಹ ಅದರಲ್ಲಿ ಹೆಚ್ಚು ಕಿರಿಕಿರಿ, ಕಷ್ಟ, ತೊಂದರೆ, ಸಂಕಷ್ಟಗಳೇ ಇರುತ್ತೆ. ನೆಮ್ಮದಿ ಅನ್ನೋದು ಇನ್ನು 2 ವರ್ಷಗಳ ಕಾಲ ನಿಮಗೆ ಸ್ವಲ್ಪ ಕಷ್ಟನೇ ತಂದುಕೊಡುತ್ತೆ. ನೆಮ್ಮದಿ ಇರೋದೇ ಇಲ್ಲ. ಯಾವ ಕಾರ್ಯದಲ್ಲೂ ಏಳಿಗೆ ಆಗೋದೇ ಇಲ್ಲ. ಯಾವ ಕೆಲಸದಲ್ಲೂ ಶುಭ ಕಾರ್ಯಗಳಂತೂ ಆಗೋದೇ ಇಲ್ಲ. ಆರೋಗ್ಯದಲ್ಲಿ ತೊಂದರೆ, ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರೋದಿಲ್ಲ. ಕುಟುಂಬದ ಸೌಖ್ಯ ಅಂತೂ ಹೇಳಲೇಬೇಡಿ. ಈ ಥರದಲ್ಲಿ ಸ್ವಲ್ಪ ಅಶುಭ ಫಲಗಳೇ ಹೆಚ್ಚು ಮಿಥುನ ರಾಶಿಯವರಿಗೆ ಗುರು ತಂದುಕೊಡ್ತಾ ಇದ್ದಾನೆ. ಗುರುಬಲ ಇಲ್ಲದೆ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಕೋಟ್ಯಾಂತರ ಜನರಿಗೆ ಅವರಿಗೆಲ್ಲರಿಗೂ ಕೆಟ್ಟದೇ ಆಗುತ್ತೆ ಅನ್ನೋದು ಅಲ್ಲ. ಎಲ್ಲರೂ ಸಹ ತಮ್ಮ ತಮ್ಮ ಜನ್ಮ ಜಾತಕಗಳನ್ನು ಪರಿಶೀಲಿಸಿಕೊಳ್ಳಲೇಬೇಕು. ಜನ್ಮ ಜಾತಕದಲ್ಲಿ ಇರ್ತಕ್ಕಂತಹ ಫಲಗಳು ಹಾಗೂ ಗುರುವಿನ ಫಲಗಳು ಎರಡನ್ನೂ ಸೇರಿಬಿಟ್ಟು ಭವಿಷ್ಯವನ್ನು ನಿರ್ಧರಿಸಬೇಕಾಗತ್ತೆ. ಗುರುವು ಉಚ್ಚ ಸ್ಥಾನದಲ್ಲಿದ್ದರೆ ಇಂತಹ ಅಶುಭ ಫಲಗಳೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಅದೇ ನೀಚ ಸ್ಥಾನದಲ್ಲಿದ್ದರೆ ಸ್ವಲ್ಪ ಹೆಚ್ಚಾಗ್ತಕ್ಕಂತಹ ಸಂದರ್ಭಗಳು ಇದೆ. ಆದುದರಿಂದ ಈಗ ಇರ್ತಕ್ಕಂತಹ ಮಿಥುನ ರಾಶಿಯವರಿಗೆ ಯಾರಿಗೆಲ್ಲ ತೊಂದರೆ ಇದೆಯೋ ಅವರೆಲ್ಲರೂ ಸಹ ಲಲಿತಾದೇವಿ ಸ್ಮರಣೆಯನ್ನ ಮಾಡಬೇಕು, ನಿತ್ಯ ಪೂಜೆಯನ್ನ ಮಾಡಬೇಕು. ಹಾಗೂ ಲಲಿತಾ ಸಹಸ್ರನಾಮವನ್ನು ಪ್ರತಿದಿನ ಪಠಿಸಿದ್ರೆ ನಿಮಗೆ ಬಂದಿರತಕ್ಕಂತಹ ಸರ್ವ ಕಷ್ಟಗಳು ನಾಶ ಆಗ್ತವೆ, ಪ್ರಗತಿ ಆಗುತ್ತೆ. ಸ್ವಲ್ಪ ನೆಮ್ಮದಿಯಿಂದ, ಆರೋಗ್ಯದಿಂದ ನೀವು ಜೀವನವನ್ನು ಸಾಗಿಸ್ಬೋದು. ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಸಂಕಷ್ಟದ ದಿನಗಳನ್ನು ಕಳೆದು ಒಳ್ಳೆಯ ದಿನಗಳು ಬಂದಿದೆ. ಈಗ ನಿಮ್ಮ ರಾಶಿಯಿಂದ 11ನೆಯ ರಾಶಿಗೆ ಗುರು ಬಂದಿರೋದ್ರಿಂದ ಈಗ ಶುಭ ಕಾಲ ಪ್ರಾರಂಭ ಆಗಿದೆ. ಬದುಕಿನ ಎಲ್ಲ ಸಂಕಷ್ಟಗಳನ್ನು ಎಷ್ಟು ನೀವು ಕಷ್ಟ ಅನುಭವಿಸಿದ್ದೀರಿ ಅಂತ ಹೇಳಿದರೆ ಅನ್ನಕ್ಕಿಂತ ಜಾಸ್ತಿ ನೀವು ಕಷ್ಟನೇ ಹೊಂದಿದ್ದೀರ. ಯಾವ ಕೆಲಸ ಮಾಡಬೇಕು ಅಂತ ಹೋದ್ರೂ ಸಹ ಸದಾ ಕಾಲ ತೊಂದರೆ, ರೋಗಗಳು, ಆಪತ್ತುಗಳು, ತೊಂದರೆಗಳು, ಅಪನಿಂದೆಗಳು, ಅಪವಾದಗಳು. ಕಟಕ ರಾಶಿಯವರು ಅನುಭವಿಸದೇ ಇದ್ದಂತಹ ಸಂಕಷ್ಟಗಳೇ ಇಲ್ಲ. ಅಷ್ಟು ಕಣ್ಣೀರಲ್ಲಿ ಕೈ ತೊಳೆದಂತಹ ದಿನಗಳು ಕಳೆದು ಹೋಗಿ ಈಗ ಸಂತೋಷದ ದಿನಗಳು ಬಂದಿದೆ. ನಿಮ್ಮನ್ನು ಅತ್ಯಂತ ನಿಕೃಷ್ಟವಾಗಿ ನಡೆಸ್ಕೊಂಡಿರ್ತಕ್ಕಂಥ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರಿಂದಲೂ ಸಹ ನಿಮಗೆ ಒಳ್ಳೆಯ ಬೆಲೆ ಸಿಗ್ತಕ್ಕಂತಹ ಸಮಯ ಬಂದಾಯಿತು. ಎಲ್ಲ ಕಾರ್ಯಗಳಲ್ಲೂ ಪ್ರಗತಿ, ಸಾಫಲ್ಯ ಸಿಗುವಂತಹ ಸಮಯವೂ ಸಹ ಬಂದಾಯಿತು. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ. ಎಣಿಸಿದಂತಹ ಎಲ್ಲ ಕಾರ್ಯಗಳು ಶುಭವಾಗಿ ಬೇಗನೆ ಮುಗಿದು ಹೋಗುವಂತಹ ಕಾಲ ಬಂದಿದೆ. ಕರ್ಕಾಟಕ ರಾಶಿಯವರಿಗೆ ದೇವತಾನುಗ್ರಹದ ಗುರುಬಲವೂ ಸಹ ಬರ್ತಾ ಇದೆ. ಹಾಗಾಗ್ಬಿಟ್ಟು ಇಂಥ ಸಮಯದಲ್ಲಿ ನಿಮ್ಮ ಯಾವ ಥರದ ಭವಿಷ್ಯ ನಿಮಗಿದೆ ಅನ್ನೋದನ್ನು ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪರಿಶ್ರಮದಿಂದ ಸಾಧನೆಯನ್ನು ಮಾಡ್ಬೋದು. ನಿರೀಕ್ಷಿತ ಸ್ಥಾನ ಮತ್ತು ಗೌರವ ಪ್ರಾಪ್ತಿಯಾಗುತ್ತೆ. ಸಾಂಸಾರಿಕ ವ್ಯವಹಾರಗಳ ಹೆಚ್ಚಿನ ಗಮನ ಅಗತ್ಯ. ಧನ ಮತ್ತು ದ್ರವ್ಯ ಲಾಭ ನಿಮಗೆ ಒದಗಿ ಬರುತ್ತೆ. ರೈತಾಪಿ ಜನಗಳು ಮಳೆ ಬೆಳೆ ಚೆನ್ನಾಗಾಗ್ಬಿಟ್ಟು ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಸಹ ಅತ್ಯಂತ ಧನಲಾಭವನ್ನು ಪಡ್ಕೊಳ್ತಾರೆ. ಮದುವೆ ಆಗದೆ ಇರ್ತಕ್ಕಂಥವರಿಗೆ ಮದುವೆ ಆಗುತ್ತೆ. ಯಾರಿಗೆ ಕೆಲಸ ಇಲ್ವೋ ಅವರಿಗೆ ಕೆಲಸನೂ ಸಹ ದೊರೆಯುತ್ತೆ. ಪಶು ಪ್ರಾಣಿಗಳ ಜೊತೆಗೆ ಒಳ್ಳೆಯ ಒಡನಾಟ ಇರುತ್ತೆ, ಅದರಿಂದ ಲಾಭ ಬರುತ್ತೆ. ವಿವಿಧ ಉದ್ಯಮಗಳು, ವ್ಯಾಪಾರ, ರಿಯಲ್ ಎಸ್ಟೇಟ್, ಈ ರೀತಿ ಹಣಕಾಸಿನ ಸಂಸ್ಥೆಗಳನ್ನು ನಡೆಸ್ತಾ ಇರೋರು, ಲೇವಾದೇವಿ ಮಾಡ್ತಕ್ಕಂಥವರು, ಇವರೆಲ್ಲರಿಗೂ ತುಂಬ ಅನುಕೂಲವಾದಂತಹ ಸಮಯ. ಜಗನ್ಮಾತೆಯ ಪೂಜೆಯನ್ನು ನೀವು ಎಷ್ಟು ಮಾಡ್ತೀರೋ ಅಷ್ಟು ನಿಮಗೆ ಏಳಿಗೆ ಹಾಗೂ ಪ್ರಗತಿ ಬರುತ್ತೆ. ಸಿಕ್ಕಿರ್ತಕ್ಕಂತಹ ಪ್ರಗತಿಯು ಉಳ್ಕೊಳ್ಳುತ್ತೆ. ಹಾಗೆ ಪ್ರತಿನಿತ್ಯ ಲಲಿತಾ ಸಹಸ್ರನಾಮವನ್ನು ಪಠಿಸುವುದು ತುಂಬ ಶ್ರೇಯಸ್ಸನ್ನು ತಂದುಕೊಡುತ್ತೆ. ನಿಮಗೆ ಒಳ್ಳೆಯದಾಗಲಿ. ಸಿಂಹ ಹಾಗೂ ಕನ್ಯಾ ರಾಶಿಯವರ ಗುರು ಸಂಚಾರ ಗೋಚಾರ ಫಲ ಹಾಗೂ ಮೇ ತಿಂಗಳ ಭವಿಷ್ಯವನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ.